68 ವರ್ಷದ ಹಿಂದೆ ನಿರ್ಮಿಸಲಾದ ವಿಧಾನಸೌಧದ ಪೂರ್ವ ಗುಮ್ಮಟದಲ್ಲಿ ಒಂದು ಸಣ್ಣ ಬಿರುಕು ಕಾಣಿಸ್ತಾ ಇದೆ. ಸ್ಪೀಕರ್ ಏನೋ ಪರಿಶೀಲಿಸಿದ್ರಂತೆ. ನಮ್ಮ ವ್ಯಾಪ್ತಿಗೆ ಬರಲ್ಲ, ಇದು DPR ಮತ್ತು ಲೋಕೋಪಯೋಗಿ ಇಲಾಖೆಗೆ ಬರುತ್ತೆ, ಗಮನಕ್ಕೆ ತರಿಸಿ ಸರಿ ಮಾಡಿಸೋಣ ಅಂತಂದ್ರಂತೆ. ಈ ಮಧ್ಯೆ ಸ್ವಲ್ಪ ಕಾಸು ಕಡಿಮೆ ಇದೆ ಗ್ಯಾರಂಟಿ ಗಲಾಟೆನಲ್ಲಿ ಎಂದರು. ವಿಧಾನಸೌಧ ಸಿಂಗಾರ ಮಾಡೋಕೆ 2 ಕೋಟಿ ಖರ್ಚು ಮಾಡಿದಾರಂತೆ. ಒಳಾಂಗಣೆ ಕದೇನೋ ರೋಸ್ ವುಡ್ ಡೋರು, ಕಾರ್ಪೆಟ್ಟು, ಫ್ಲೋರ್ ಮ್ಯಾಟು, ಸ್ಪೀಕರ್ ಕಚೇರಿಗೆ ಹೊಸ ಬಾಗಿಲು, ಗೋಡೆಗಳಿಗೆ ಪೇಂಟಿಂಗು, ಶೌಚಾಲಯ ನವೀಕರಣ, ಶಾಸಕರ ವಿಶ್ರಾಂತಿಗೆ ಆದ ರಿಕ್ಲೈನರ್ ಚೇರ್ಗಳು, ಸ್ಟೀಲ್ ಗ್ರಿಲ್ ಏನೇನೋ ಮಾಡಿದಾರಂತೆ. 2 ಕೋಟಿ ಖರ್ಚು ಮಾಡಿದಾರಂತೆ. ಆಯ್ತಲ್ಲ, ಆಸಕ್ತಿ ಸರ್ ಆಗನ್ನ ರಿಪೇರಿ ಮಾಡೋದು ಚೆನ್ನಾಗಿ ಇಟ್ಕೋಬೇಕು ಅಲ್ವಾ, ಅಧಿಕಾರ ಕೇಂದ್ರ ಅಂತ, ಅದಕ್ಕೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇನ್ನು ಆ ಗುಮ್ಮಟದ ಬಿರುಕು ನನಗೆ ಗೊತ್ತಿಲ್ಲ, ಅದು ಹೆಂಗೆ ಒಳಗಡೆಯಿಂದ ಇವರೆಲ್ಲ ನೋಡ್ತಾ ಇರೋದು ನೋಡಿದ್ರೆ ಒಳಗಡೆಯಿಂದ ಅಂತ ಕಾಣಿಸ್ತಾ ಇದೆ. ಅದೇನು ಕ್ರ್ಯಾಕ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದು ಸಿಮೆಂಟ್ ಕ್ರ್ಯಾಕಾ ಅಥವಾ ಸ್ಟೋನ್ ಕ್ರ್ಯಾಕಾ ಏನು ಗೊತ್ತಾಗಲಿಲ್ಲ ನನಗದು. ಐ ಡೋಂಟ್ ನೋ. ಆಗಿರ್ಬೋದು, ಇಷ್ಟು ದೀರ್ಘಕಾಲದ ವರ್ಷದಲ್ಲಿ ಹಲವಾರು ಇದಕ್ಕೆ ಆಗಿ ಏನಾದ್ರು ಆಗಿರ್ಬೋದು. ಎರಡನೇದು, ಸ್ವಲ್ಪ ನೀವು ರಾಜಕಾರಣಿಗಳು ಸ್ವಲ್ಪ ಆಲೋಚನೆ ಮಾಡಬೇಕು. ಜೋಕಾಗಿ ಹೇಳ್ತಿರೋದು, ಸೀರಿಯಸ್ ಆಗಿ ತಗೋಬೇಡಿ. ನೀವು ತುಂಬ ಕೂಗಾಡ್ತಿರಪ್ಪ, ಸೌಂಡ್ ವೇವ್ಸು ಡ್ಯಾಮೇಜ್ ಮಾಡುತ್ತೆ ಭಾಳ ಪದಾರ್ಥಗಳನ್ನು. ಸ್ವಲ್ಪ ಮಾತನ್ನು ಕಡಿಮೆ ಮಾಡಿ ಕೆಲಸ ಮಾಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಸೌಂಡ್ ವೇವ್ಸು ತುಂಬ ಶಕ್ತಿ ಇದೆ. ಕೀರಲು ಧ್ವನಿಯಲ್ಲಿ ವಿಪರೀತ ಪಿಚ್ಚು ಡೆಸಿಬಲ್ಸ್ ಅಲ್ಲಿ ಕೂಗಿದಾಗ ಗ್ಲಾಸು ಹೊಡೆದೋಗುತ್ತೆ, ಗ್ಲಾಸೇ ಹೊಡೆದೋಗುತ್ತೆ. ಹಾಗಾಗಿ ಸೌಂಡ್ ವೇವ್ಸ್ಗೆ ಪವರ್ಫುಲ್ ಇದೆ. ನೀವು ಸ್ವಲ್ಪ ಕೂಗಾಡೋದನ್ನು ಕಡಿಮೆ ಮಾಡ್ಕೋಬೇಕು. ನೀವು ಹಿಂಗೆ ಬಾಯಿಗೆ ಬಂದು ಕೂಗಾಡಿದ್ರೆ ಏನಾಗತ್ತಪ್ಪ, ಯಾವ್ಯಾವ ಎಫೆಕ್ಟ್ ಇಲ್ಲ. ಜಸ್ಟ್ ಸೇಯಿಂಗ್ ಇಟ್. ಜೋಕಾಗಿ ಎಸ್, ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.